ನನ್ನ ಆತ್ಮೀಯ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ನೋಡಿ ಸ್ನೇಹಿತರೆ, ಈ ದಿನ ನಮೂನೆ 57 ಅಂದ್ರೆ ನಮ್ಮ ಗ್ರಾಮದ ಅಂದ್ರೆ ಹಳ್ಳಿಗಳಲ್ಲಿನ ರೈತರು ಸುಮಾರು 40-50 ವರ್ಷಗಳಿಂದ ಸರ್ಕಾರಿ ಭೂಮಿಗಳನ್ನ ಉಳುಮೆ ಮಾಡ್ಕೊಂಡು ಕೃಷಿ ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂಥ ಒಂದು ಸಂದರ್ಭ ನಿಮಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಫಾರಂ ನಂಬರ್ 50, 53 ಮತ್ತು 57ರಲ್ಲಿ ನಿಮ್ಮ ಭೂಮಿಗಳನ್ನ ನೀವು ನಿಮ್ಮ ಸ್ವಂತಕ್ಕೆ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನ ಕೊಟ್ಟಂತೆ ನೀವು ಕೂಡ ಫಾರಂ ನಂಬರ್ 57, 53 ಮತ್ತೆ 50 ಇವನ್ನ ಸರ್ಕಾರಕ್ಕೆ ನೀವು ಅವನ್ನ ಅರ್ಜಿ ಹಾಕಿದಾಗ ನಮ್ಮ ಗ್ರಾಮಗಳಲ್ಲಿನ ಅರ್ಜಿ ಹಾಕಿರ್ತಕ್ಕಂಥವ್ರು ಮತ್ತು ನಮ್ಮ ಗ್ರಾಮದಲ್ಲಿ ಎಷ್ಟು ಜನ ಅರ್ಜಿ ಹಾಕಿದ್ದಾರೆ ಅಂತಕ್ಕಂಥದ್ದನ್ನ ಈಗ ಆನ್ಲೈನ್ ನಲ್ಲಿ ನೋಡುವಂತ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ಲಿಂಕ್ ಅನ್ನ ಕೊಡ್ತೇನೆ. ಆ ಲಿಂಕ್ ಮುಖಾಂತರ ನೀವು ಈ ಒಂದು ವರದಿಯನ್ನ ಗ್ರಾಮ ಮತ್ತು ಜಿಲ್ಲೆಯ ವರದಿಗಳನ್ನ ನೋಡಬಹುದು ಸ್ನೇಹಿತರೆ. ಬರೀ ಸ್ನೇಹಿತರೆ, ಈಗ ಜಿಲ್ಲೆವಾರು ವರದಿಯನ್ನ ನೋಡ್ತಕ್ಕಂಥ ಒಂದು ಸಮಯ. ಈ ಒಂದು ಜಿಲ್ಲೆಯನ್ನ ಕಾಲಮಲ್ಲಿ ನೀವು ಒಂದು ಜಿಲ್ಲೆಯನ್ನ ಆಯ್ಕೆ ಮಾಡಿದ ತಕ್ಷಣ ಮುಂದಿನ ಪಾಪಕ್ಕೆ ಹೋಗುತ್ತೆ. ಬಟ್ ಅದು ತಾಲೂಕು ಓಪನ್ ಆಗಲ್ಲ, ಜಿಲ್ಲಾ ವರದಿ ಆಗಿರ್ತಕ್ಕಂಥದ್ರಿಂದ ಇದನ್ನ ವಿವರವನ್ನ ಪಡೆಯಿರಿ ಅಂತಕ್ಕಂಥ ಕಾಲಮನ್ನ ಪ್ರೆಸ್ ಮಾಡಿ ನಂತರ ಈ ಒಂದು ಪಾಪಪ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ವರದಿಗಳು ಬರ್ತವೆ ಸ್ನೇಹಿತರೆ. ಜಿಲ್ಲೆವಾರು ವರದಿಗಳು ತುಂಬಾ ಲೋಡ್ ಆಗಬೇಕಾಗಿರೋದ್ರಿಂದ ಇದು ತುಂಬಾ ಸಮಯವನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ನೀವು ಸಮಯವನ್ನ ಕೊಟ್ರೆ ಜಿಲ್ಲೆವಾರು ವರದಿನ ನೋಡ್ಬೋದು. ವಿಡಿಯೋ ಸಮಯ ಇರದ ಕಾರಣ ನಾನು ಮುಂದಿನ ಪುಟಕ್ಕೆ ಹೋಗ್ತೀನಿ ಸ್ನೇಹಿತರೆ. ಅದನ್ನ ಕ್ಲೋಸ್ ಮಾಡಿ ತಾಲೂಕು ವರದಿಗೆ ಬನ್ನಿ. ತಾಲೂಕನ್ನ ಆಯ್ಕೆ ಮಾಡಿ, ಜಿಲ್ಲೆ ಮೈಸೂರು ಅಥವಾ ನಿಮ್ಮ ಜಿಲ್ಲೆಯನ್ನ ಹಾಕೊಳ್ಳಿ. ತಾಲೂಕು ನಿಮ್ಮ ಯಾವ ಸಂಬಂಧಪಟ್ಟ ನೋಡ್ಬೇಕು ಒಂದು ತಾಲೂಕನ್ನ ಹಾಕೊಳ್ಳಿ. ಇದು ಈಗ ಹೋಬಳಿ ಓಪನ್ ಆಗಲ್ಲ, ಅದು ತಾಲೂಕುವಾರು ವರದಿ ಕೇಳಿರೋದ್ರಿಂದ ನೋಡಿ ಸ್ನೇಹಿತರೆ, ಅದೇ ರೀತಿ ಒಂದು ಪಾಪಪ್ ವಿಂಡೋ ಓಪನ್ ಆಗ್ತು. ಇದರಲ್ಲಿ ನೋಡಿ ಎಲ್ಲ ಜಿಲ್ಲೆ, ತಾಲೂಕು, ಹೋಬಳಿ ಇರ್ತಕ್ಕಂಥ ಒಂದು ಪಾಪಪ್ ವಿಂಡೋ ಓಪನ್ ಆಗಿದೆ ಸ್ನೇಹಿತರೆ. ನಿಮಗೆ ಮಾರ್ಕ್ ಮಾಡೋದ್ರ ಮುಖಾಂತರ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಒಂದು ಆಯ್ಕೆ ಮಾಡ್ಕೊಳ್ಳಿದೆ ಜಿಲ್ಲೆ, ಅದು ತಾಲೂಕು, ಹೋಬಳಿ ಮತ್ತೆ ಗ್ರಾಮ. ಹಾಗೆ ನೀವು ಹಾಕಿರ್ತಕ್ಕಂಥ ಅರ್ಜಿಯ ಸಂಖ್ಯೆ, ಕೆಲವರು ಅರ್ಜಿನ ತೀರ್ಸ್ಕೊಬಿಟ್ಟಿರ್ತಾರೆ ಸಂಖ್ಯೆ ಮತ್ತೆ ಅವರ ಹೆಸರನ್ನ ಇಲ್ಲಿ ತೋರಿಸಿದ ಸ್ನೇಹಿತರೆ. ಹಾಗಾಗಿ ನೀವು ಈ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೋಬಹುದು ಸ್ನೇಹಿತರೆ. ಕೆಲವರು ಅರ್ಜಿಗಳನ್ನ ತೀರಿಸ್ಬಿಟ್ಟಿರ್ತಾರೆ, ಅದರಿಂದ ತುಂಬಾ ಅನುಕೂಲ ಆಗುತ್ತೆ ಸ್ನೇಹಿತರೆ. ಹಾಗೆ ಹೋಬಳಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಜಿಲ್ಲೆ ಮಾಮೂಲಿ ಇರುತ್ತೆ, ತಾಲೂಕು ಇರುತ್ತೆ, ಹೋಬಳಿನ ಆಯ್ಕೆ ಮಾಡ್ಕೊಳ್ಳಿ. ನಿಮಗೆ ಸಂಬಂಧಪಟ್ಟಂತ ಹೋಬಳಿನ ಆಯ್ಕೆ ಮಾಡ್ಕೊಳ್ಳಿ. ಗ್ರಾಮ ಓಪನ್ ಆಗೋದಿಲ್ಲ, ಹೋಬಳಿ ವಾರು ವಿವರ ಕೇಳಿರ್ತಾರೆ ನೋಡಿ. ಈ ಒಂದು ಪಾಪಪ್ ಓಪನ್ ಆಯ್ತು. ಇದು ಹೋಬಳಿ ಮಟ್ಟದಲ್ಲಿ ಎಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದು ತೋರಿಸ್ತದೆ. ಸಂಬಂಧಪಟ್ಟಂತ ಜಿಲ್ಲೆ, ತಾಲೂಕು, ಹೋಬಳಿ ಮತ್ತೆ ಗ್ರಾಮ, ಯಾವ ಗ್ರಾಮಕ್ಕೆ ಸೇರಿದಂತ, ಹಾಗೆ ನಿಮ್ಮ ಅರ್ಜಿಯ ಸಂಖ್ಯೆ ಮತ್ತು ನಿಮ್ಮ ಹೆಸರನ್ನು ತೋರಿಸ್ತದೆ. ಜೊತೆಗೆ ನೀವು ಏನು ಕನ್ಫ್ಯೂಸ್ ಆಗುತ್ತೆ ಅಂದ್ರೆ, ಮಹಾದೇವಮ್ಮ ಅಂತಕ್ಕಂಥವ್ರು ಸುಮಾರು ಜನ ಇರ್ತಾರೆ ಅನ್ಕೊಳ್ಳಿ. ಹಾಗೆ ಅವ್ರ ತಂದೆ ಹೆಸರು ಕೂಡ ಇದರಲ್ಲಿ, ತಂದೆ ಹೆಸರು ಅಥವಾ ಸಂಬಂಧಿಕರ ಹೆಸರು, ಪೋಷಕರ ಹೆಸರು ಕೂಡ ಇಲ್ಲಿ ಶೋ ಆಗುತ್ತೆ ಸ್ನೇಹಿತರೆ. ಹಾಗೆ ತಮ್ಮ ಸಂಪೂರ್ಣ ವಿಳಾಸನ ಕೂಡ ಇಲ್ಲಿ ಶೋ ಆಗುತ್ತೆ.
ಹಾಗೆ ಇಲ್ಲಿ ಯಾವುದೇ ರೀತಿಯಾದಂಥ ಜಾತಿ ಕಾಲಮಲ್ಲಿ ತೋರಿಸಿರೋದಿಲ್ಲ ಸ್ನೇಹಿತರೆ. ಅವ್ರು ಎಂಟ್ರಿ ಮಾಡಿರಲ್ಲ, ಮಾಡಿದ್ರೆ ತೋರಿಸ್ತದೆ. ಹಾಗೆ ಸರ್ವೆ ನಂಬರ್, ಯಾವ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಗೆ ಆ ಜಮೀನು ಒಂದು ಕಡೆ ಅನ್ನೋದ್ರ ಬಗ್ಗೆ, ಎಷ್ಟು ವಿಸ್ತೀರ್ಣದ ಭೂಮಿಯನ್ನು ನಾವು ಸಾಗುವಳಿ ಮಾಡ್ತಾ ಇದ್ದೀವಿ ಅಥವಾ ಅನುಭವದಲ್ಲಿದ್ದೀವಿ ಅಂತಕ್ಕಂಥದ್ದನ್ನ ನಾವು ಅರ್ಜಿ ಮುಖಾಂತರ ಕೊಟ್ಟಿರ್ತೀವಿ ಸ್ನೇಹಿತರೆ. ಅದರ ಮುಖಾಂತರ ಅದನ್ನ ಮಾಡ್ಬೋದು. ಯಾವ ದಿನಾಂಕದಂದು ಇದನ್ನ ಅರ್ಜಿಯನ್ನು ನಾವು ಕಂದಾಯ ಇಲಾಖೆ ಅಥವಾ ತಾಲೂಕು ಕಚೇರಿಗೆ ಸಲ್ಲಿಸಿರ್ತೀವಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಸ್ನೇಹಿತರೆ. ನೆಕ್ಸ್ಟು ಗ್ರಾಮವನ್ನು ಆಯ್ಕೆ ಮಾಡ್ಕೊಳ್ಳಿ. ಇದು ಮುಖ್ಯವಾದಂಥ ಒಂದು ಘಟ್ಟ. ಮಾಮೂಲಿ ಜಿಲ್ಲೆ ಆಯ್ಕೆ ಮಾಡ್ಕೊಳ್ಳಿ, ತಾಲೂಕು ಆಯ್ಕೆ ಮಾಡ್ಕೊಳ್ಳಿ, ಹೋಬಳಿ ಆಯ್ಕೆ ಮಾಡಿ ನಿಮಗೆ ಸಂಬಂಧಪಟ್ಟದ್ದು. ಹಾಗೆ ನಿಮ್ಮ ಗ್ರಾಮ ಯಾವ್ದು ಬರುತ್ತೆ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಸ್ನೇಹಿತರೆ ಒಂದು ಗ್ರೀನ್ ಇರತಕ್ಕಂಥ ಒಂದು ಇದನ್ನ ಪಡ್ರಿ. ನೋಡಿ, ಈಗ ಸಂಪೂರ್ಣವಾದಂಥ ನಿಮ್ಮ ಗ್ರಾಮದವರು ಯಾರ್ಯಾರು ಈ ಒಂದು 57 ಅಥವಾ 53 ಹಾಗೂ 50 ಈ ಒಂದು ನಮೂನೆಗಳಿಗೆ ಅರ್ಜಿ ಸಲ್ಲಿಸಿರ್ತಾರೋ ಅವರ ಸಂಪೂರ್ಣ ಮಾಹಿತಿಯಲ್ಲಿ ಸಿಗುತ್ತೆ ಸ್ನೇಹಿತರೆ. ದಯವಿಟ್ಟು ಯಾರ್ಯಾರಿಗೆ ನಿಮ್ಮ ಸಂಬಂಧಿಕರೇ ಆಗಲಿ, ನಿಮ್ಮ ಸ್ನೇಹಿತರುಗಳೇ ಆಗಲಿ, ಇದನ್ನು ಸಂಪೂರ್ಣವಾಗಿ ನೋಡ್ಬೇಕು ಸ್ನೇಹಿತರೆ. ಇದು ಯಾವ ಸರ್ವೆ ನಂಬರ್ಲಿ ಅಂದ್ರೆ ಸಂಬಂಧಪಟ್ಟ ಸರ್ವೆ ನಂಬರ್ ಇದೆ, ಎಷ್ಟು ಎಕರೆ ವಿಸ್ತೀರ್ಣ ಇದೆ ಮತ್ತು ಯಾವ ದಿನಾಂಕದಂದು ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ನೋಡೋಣ ಸ್ನೇಹಿತರೆ, ತಾವು ಮೊಬೈಲ್ ಮುಖಾಂತರ ತಮ್ಮ ಗೂಗಲ್ ಕ್ರೋಮನ್ನು ಓಪನ್ ಮಾಡಿ ತ್ರೀಡಾಟನ್ನು ಟಚ್ ಮಾಡಿ ಡೆಸ್ಕ್ಟಾಪ್ ಸೈಟನ್ನು ಓಪನ್ ಮಾಡ್ಕೊಂಡು ಅದ್ರ ಮುಖಾಂತರ ನೀವು ತಿಳಿಬಹುದು ಸ್ನೇಹಿತರೆ. ಈಗ ಸ್ನೇಹಿತರೆ 2ನೇ ಪೇಜ್ ಏನಪ್ಪ ಅಂದರೆ ಸ್ಟೇಟಸ್ ನೋಡ್ತಕ್ಕಂಥದ್ದು. ತಮ್ಮ ಅಪ್ಲಿಕೇಶನ್ ಮುಖಾಂತರ ನಮ್ಮ ಅರ್ಜಿ ಯಾವ ಹಂತಕ್ಕೆ ಹೋಗಿದೆ, ಯಾವ ಹಂತದಲ್ಲಿ ಅಂತಕ್ಕಂಥದ್ರ ಬಗ್ಗೆ ನೋಡಿ. ಅಪ್ಲಿಕೇಶನ್ ನಂಬರ್ನ ಹಾಕ್ಬಿಟ್ಟು ನಾವು ಈ ಒಂದು ಸ್ಟೇಟಸನ್ನು ಚೆಕ್ ಮಾಡ್ಬೋದು ಸ್ನೇಹಿತರೆ. ಇದು ಬಗರಕುಂ ಅರ್ಜಿಯ ಸ್ಥಿತಿ ಅಂತಕ್ಕಂಥ ಒಂದು ವೆಬ್ಸೈಟು. ಈ ವೆಬ್ಸೈಟ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಅದರ ಮುಖಾಂತರ ನೀವು ಚೆಕ್ ಮಾಡಿ ಸ್ನೇಹಿತರೆ. ಹಾಗೆ ನೋಡಿ, ತಮ್ಮ ಮೊಬೈಲ್ ನಂಬರ್ನ ನಾನು ಆ ಒಂದು ಅರ್ಜಿ ಹಾಕುವಾಗ ಕೇಳಿರ್ತಾರೆ, ಅದ್ರ ಮುಖಾಂತರ ಕೂಡ ನೋಡ್ಬೋದು. ಹಾಗೆ ಸರ್ವೆ ನಂಬರ್ ಮುಖಾಂತರ ನಾನು ಚೆಕ್ ಮಾಡಿ ನೋಡ್ತೀನಿ ಸ್ನೇಹಿತರೆ. ಸರ್ವೆ ನಂಬರು ಮುಖಾಂತರ ಚೆಕ್ ಮಾಡುವಾಗ ಮೊದಲನೇದಾಗಿ ಡಿಸ್ಟಿಕ್ ಅನ್ನು ಆಯ್ಕೆ ಮಾಡ್ಕೋಬೇಕು, ಜಿಲ್ಲೆಯನ್ನು ಆಯ್ಕೆ ಮಾಡಿ, ನಂತರ ತಾಲೂಕನ್ನು ಆಯ್ಕೆ ಮಾಡಿ, ತದನಂತರ ಹೋಬಳಿಯನ್ನು ಆಯ್ಕೆ ಮಾಡಿ, ಹಾಗೆ ನಿಮ್ಮ ಗ್ರಾಮವನ್ನು ಆಯ್ಕೆ ಮಾಡಿ ಸ್ನೇಹಿತರೆ. ಹಾಗೆ ನೀವು ಅದಕ್ಕೆ ಸಂಬಂಧಪಟ್ಟ ಎಲ್ಲಿ ಖಾಲಿ ಭೂಮಿ, ಯಾವ ಭೂಮಿ ಖಾಲಿ ಇರುತ್ತೋ ಆ ಒಂದು ಸರ್ವೆ ನಂಬರ್ನ ಹಾಕಿ ನೀವು ಅರ್ಜಿಯನ್ನು ನೀಡಿರಬೇಕು. ಆ ಒಂದು ಭೂಮಿಯ ಸರ್ವೆ ನಂಬರನ್ನು ಹಾಕಿ, ಖಾಲಿ ಇರ್ತಕ್ಕಂಥ ಭೂಮಿಯ ಸರ್ವೆ ನಂಬರ್ ಇದು. ನಂತರ ಅದು ಹಾಕಿದ ನಂತರ ನೆಕ್ಸ್ಟ್ ಅಂತ ಕೊಡಿ. ಅದು ಸಂಬಂಧಪಟ್ಟಂತ ಭೂಮಿ ಏನು ಜಾಗ ಉಳ್ಕಡಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಅದು ಸರ್ವೆ ನಂಬರ್ ಆಗಿರ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಅಂತ ಕೊಡಿ. ಇಸ್ಸೆ ನಂಬರು ಕೇಳುತ್ತೆ, ಅದು ಈ ರೀತಿ 2 ಸ್ಟಾರ್ ಬಂದಿರ್ತದೆ. ಇಸ್ಸೆ ನಂಬರು ಸಾಮಾನ್ಯವಾಗಿ ಪ್ರತಿಯೊಂದು ಕೂಡ ಇರುತ್ತೆ. ಗೆಟ್ ಸ್ಟೇಟಸ್ ಸ್ಥಿತಿಯನ್ನ ತಿಳಿಯಿರಿ ಸ್ನೇಹಿತರೆ. ಆ ಅರ್ಜಿ ಏನಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ವಿವರ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಬನ್ನಿ, ಸ್ವಲ್ಪ ಲೋಡ್ ಆಗ್ತಾ ಇದೆ. ದಯವಿಟ್ಟು ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮೊಬೈಲ್ಗಳನ್ನು ನೋಡ್ಬೋದು. ನೋಡಿ ಸ್ನೇಹಿತರೆ, ಈಗ ಈ ಒಂದು ಮೊಬೈಲಲ್ಲಿ 3 ಡಾಟ್ ಒತ್ತದ ಮುಖಾಂತರ ನೋಡಿ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆ ಸ್ನೇಹಿತರೆ ಈ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನೋಡಿ ಈ ರೀತಿಯಾದಂಥ ಒಂದು ಪಾಪಪ್ ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ 100 ಮಾಡ್ಕೊಳ್ಳಿ, ಯಾಕಂದ್ರೆ ಎಲ್ಲ ಪ್ರತಿಯೊಂದು ಕೂಡ ಬಂದ್ಬಿಡ್ಲಿ. ಇದು ನೋಡಿ ಅಪ್ಲಿಕೇಶನ್ ನಂಬರ್. ನಿಮ್ಮ ಆ ಅಪ್ಲಿಕೇಶನ್ ನಂಬರ್ ಸಂಬಂಧಪಟ್ಟಂಗೆ ಅವರ ಹೆಸರು ಬರುತ್ತೆ, ಜಿಲ್ಲೆ ಬರುತ್ತೆ, ತಾಲೂಕು ಬರುತ್ತೆ, ಹಾಗೆ ಹೋಬಳಿನೂ ಕೂಡ ಬರುತ್ತೆ, ಹಾಗೆ ತಮ್ಮ ಹಳ್ಳಿ ಗ್ರಾಮ ಬರುತ್ತೆ, ಸರ್ವೆ ನಂಬರ್ ಕೂಡ ಬರುತ್ತೆ, ಹಾಗೆ ಎಷ್ಟು ಎಕರೆ ನೀವು ಕೃಷಿ ಮಾಡ್ತೀರಂತಕ್ಕಂಥದ್ದು ಕೂಡ
ಇದರಲ್ಲಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗೆ ಇದು ಕಣ್ಣಿನ ಆಕಾರದಲ್ಲಿರ್ತಕ್ಕಂಥದ್ದು, ಐಸ್ ಗುರುತಲ್ಲಿರ್ತಕ್ಕಂಥ ಒಂದು ಇದನ್ನ ಮಾರ್ಕರ್ನ ಒತ್ತದ ಮುಖಾಂತರ ನೋಡಿ ಇಂಥ ಸ್ಟೇಟಸ್ ಯಾವ ರೀತಿ ಇದೆ ಅಂತಕ್ಕಂಥದ್ದು ಅಲ್ಲಿ ತೋರಿಸ್ತಾ ಇದೆ. ಮೊದಲನೇ ಸ್ಟೇಟಸ್ ಏನು, ಎರಡನೇ ಸ್ಟೇಟಸ್ ಏನು ಅಂತ, ಯಾವ ಸ್ಥಿತಿಯಲ್ಲಿ ನಿಮ್ಮ ಅರ್ಜಿ ಇದೆ ಅನ್ನೋದ್ರ ಬಗ್ಗೆ ಈ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ನೋಡಿ ಯಾವ ದಿನಾಂಕದಂದು ಎಂಟ್ರಿ ಮಾಡಿದ್ದಾರೆ ಅವ್ರ ಲಾಗಿನ್ಗೆ ಅಂತಕ್ಕಂಥದ್ದು ತೋರಿಸ್ತದೆ. ಇದು ಕೂಡ ಡಾಟಾ ಎಂಟ್ರಿ ಅವರು ಪರಿಶೀಲನೆ ಮಾಡಿರ್ತಕ್ಕಂಥ ದಿನಾಂಕ ಮತ್ತೆ ಸಮಯವನ್ನ ತೋರಿಸಿದೆ ಸ್ನೇಹಿತರೆ. ಹಾಗೆ ಕೆಳಗಡೆ ಟ್ರಾನ್ಸಾಕ್ಷನ್ ರಿಪೋರ್ಟ್ ಅಂತ ಕೇಳ್ತಾ ಇದೆ, ಅದನ್ನ ಕೂಡ ಅದ್ರ ಕೆಳಗಡೆ ಒತ್ತು ಕೊಡಿ, ಅದನ್ನ ಮೇಲ್ಗಡೆ ಕೊಡಿ. ಕೊಟ್ಟಾಗ ನಿಮಗೆ ಸಂಪೂರ್ಣವಾದ ನಿಮ್ಮ ಅರ್ಜಿಯ ಒಂದು ಸ್ಥಿತಿ ಇಲ್ಲಿ ತೋರಿಸಿದೆ ಸ್ನೇಹಿತರೆ. ಕಂದಾಯ ಇಲಾಖೆ ತಹಸೀಲ್ದಾರ್ ಅವರ ಕಾರ್ಯಾಲಯ ಅಂತ ತೋರಿಸ್ತಾ ಇದೆ. ಡೇಟ್ ಬಂದ್ಬಿಟ್ಟು ಯಾವ ಡೇಟಲ್ಲಿ ನೀವು ಅರ್ಜಿನ ಹಾಕಿರೋದು ತೋರಿಸ್ತಿದೆ ಸ್ನೇಹಿತರೆ. ಅಪ್ಲಿಕೇಶನ್ ನಂಬರು, ಹಾಗೆ ಒಂದು ಇಲಾಖೆ ಬಗರಹುಕುಂ ಒಂದು ವೆಬ್ಸೈಟ್ ಯಾವ ಸ್ಥಿತಿಯಲ್ಲಿ ಇದೆ ಅಂತ ಪೆಂಡಿಂಗ್ ವೆರಿಫಿಕೇಶನ್ ಸ್ಥಿತಿ ತೋರಿಸ್ತಿದೆ ಸ್ನೇಹಿತರೆ. ಹಾಗೆ ಅಕ್ನಾಲಜ್ಮೆಂಟ್ ನಂಬರು ಅಂದ್ರೆ ನಿಮ್ಮ ಅರ್ಜಿ ಸಂಖ್ಯೆ, ಹೆಸರು ಮತ್ತೆ ಸಂಪೂರ್ಣವಾದಂತ ಮಾಹಿತಿ ಸಿಗುತ್ತೆ ನೋಡಿ ಸ್ನೇಹಿತರೆ. ನಾನು ಏನು ಮಾರ್ಕ್ ಮಾಡಿದ್ದೀನೋ ಅವೆಲ್ಲ ಪ್ರತಿಯೊಂದು ಕೂಡ ತಾವು ಸಂಪೂರ್ಣವಾಗಿ ಓದ್ಬೇಕು ಸ್ನೇಹಿತರೆ. ಓದಿದಾಗ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಹಾಗೆ ಆಧಾರ್ ಸಂಖ್ಯೆಯನ್ನ ಎಂಟ್ರಿ ಮಾಡ್ತಾರೆ. ಇದು VA ಅವರು ಕೊಡ್ತಕ್ಕಂಥ ಒಂದು ವರದಿ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಏನೇನಾಗಿದೆ, ಆಮೇಲೆ ಜಿಲ್ಲೆ ಮತ್ತು ಹೋಬಳಿ, ಗ್ರಾಮ, ಆ ವ್ಯಕ್ತಿ ರೈತನ ಏಜು ಕೂಡ ಹೋಗ್ತದೆ ಸ್ನೇಹಿತರೆ. ಯಾವ ಸರ್ವೆ ನಂಬರು, ಎಷ್ಟು ಎಕರೆ ಉಳುಮೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ಸ್ಟೇಟಸ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಕ್ಯಾಟಗರಿನೂ ಕೂಡ ಕೇಳುತ್ತೆ, ಇದರಲ್ಲಿ ಎಂಟ್ರಿ ಮಾಡಿದ್ರೆ ತೋರಿಸ್ತದೆ ಸ್ನೇಹಿತರೆ. ಎಂಟ್ರಿ ಆಗಿಲ್ಲ. ಓಕೆ, ಈ ಸಂಪೂರ್ಣ ವಿವರಗಳು ವಿಲೇಜ್ ಅಕೌಂಟೆಂಟ್ರು, ಗ್ರಾಮ ಲೆಕ್ಕ ಆಡಳಿತಾಧಿಕಾರಿ, ಆವಾಗ VA ಸೆಕ್ರೆಟರಿ ಅಂತ ಇದ್ದು ನಾವು ಅವ್ರನ್ನ ಈಗ ನಾಮವನ್ನ ಅಂದ್ರೆ ಅವ್ರ ಹೆಸರನ್ನ ಚೇಂಜ್ ಮಾಡಿದ್ದಾರೆ, ಗ್ರಾಮ ಆಡಳಿತಾಧಿಕಾರಿ ಅಂತೇಳಿ. ಅವರು ಈ ಒಂದು ಸ್ಪಾಟ್ ವೆರಿಫಿಕೇಶನ್ ಮಾಡಿ ಅವರಿಗೆ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ಮೊಬೈಲ್ ಆ್ಯಪ್ ಕೊಟ್ಟಿದ್ದಾರೆ. ಅದ್ರ ಮುಖಾಂತರ ಇದನ್ನ ಅಪ್ಲೋಡ್ ಮಾಡಬೇಕಾಗಿದೆ ಸ್ನೇಹಿತರೆ. ನೋಡಿ ಪ್ರತಿಯೊಂದು ವಿವರಗಳು ಯಾವ ರೀತಿ ಇದೆ ಅಂತ. ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆಯನ್ನ ನಮೂದಿಸಬೇಕಾಗ್ತದೆ. ಹಾಗಾಗಿ ತಮ್ಮ ಆಧಾರ್ ಸಂಖ್ಯೆ, ಎಷ್ಟು ಅರ್ಜಿಗಳು ಸಬ್ಮಿಟ್ ಆಗಿವೆ ಅಂತಕ್ಕಂಥದ್ದು ಕೂಡ ಇಲ್ಲಿ ತೋರಿಸಿದೆ ಸ್ನೇಹಿತರೆ. ಒಂದೇ ಆಧಾರಲ್ಲಿ ಎಷ್ಟು ಜಮೀನಿನ ಅರ್ಜಿಗಳನ್ನ ಸ್ವೀಕರಿಸಿದ್ದಾರೆ ಅಂತಕ್ಕಂಥದ್ದು ಕೂಡ ಈ ಒಂದು ಇದರಿಂದ ಸಂಪೂರ್ಣವಾಗಿ ಗೊತ್ತಾಗ್ತದೆ ಸ್ನೇಹಿತರೆ. ಹಾಗೆ ಬನ್ನಿ ಸ್ನೇಹಿತರೆ, ಈ ಒಂದು ವಿವರ ಏನ್ ಸಂಪೂರ್ಣವಾಗಿ ವಿವರ ಇದೆ, ಪ್ರತಿಯೊಂದು ವಿವರನೂ ಕೂಡ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ. ತಾವು ಸಂಪೂರ್ಣವಾಗಿ ಓದ್ಕೊಳ್ಬಹುದು. ಇಲ್ಲಿ ಏನು ನಾವು ತೋರಿಸ್ತಾ ಇದೀವೋ ಅದರ ಪೂರ್ತಿ ಅಪ್ಲೋಡ್ ಮಾಡತಕ್ಕಂತ ಒಂದು ಸ್ಥಿತಿ ನಮ್ಮ ಗ್ರಾಮ ಆಡಳಿತಾಧಿಕಾರಿ ಏನಿದ್ದಾರೋ ಅವರು ಇದನ್ನ ಸಂಪೂರ್ಣವಾಗಿ ಹಾಕ್ಬೇಕಾಗಿದೆ ಸ್ನೇಹಿತರೆ. ಎಲ್ಲ ವೆರಿಫಿಕೇಶನ್ ಪ್ರತಿಯೊಂದು ಕೂಡ ಇವರು ಮಾಡಬೇಕಾಗಿದೆ ಸ್ನೇಹಿತರೆ. ಇದೆಲ್ಲ ಪೂರ್ಣವಾಗಿ ಮುಗಿದ್ಮೇಲೆ ನೋಡಿ, ಇದು ಸೈಟ್ ಜಾಗ, ಇದು GPS ಸ್ಕೆಚ್ ಮಾಡಿರ್ತೀವಲ್ಲ, ಅದು ಸ್ಕೆಚ್ ಮಾಡ್ತಾರಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ ಅವರು. ಇನ್ನು ಯಾವುದೇ ರೀತಿ ಅರ್ಜಿದು ಆಗಿಲ್ಲ. ಹಾಗಾಗಿ ಇವೆಲ್ಲ ಪ್ರತಿಯೊಂದು ಕೂಡ ಖಾಲಿ ಇರ್ತಕ್ಕಂಥ ಒಂದು ಸ್ಥಿತಿ ಇದೆ ಸ್ನೇಹಿತರೆ. ಪ್ರತಿಯೊಂದು ಕೂಡ ತಾವು ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ರೆ ಎಲ್ಲ ಕೂಡ ಅರ್ಥ ಆಗುತ್ತೆ. ಇನ್ನು ಅರ್ಧಂಬರ್ಧ ನೋಡಿದ್ರೆ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರಲ್ಲ ಸ್ನೇಹಿತರೆ.
ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ 2 ಲಿಂಕ್ಗಳು ನಾನು ಕೊಡ್ತೇನೆ ಸ್ನೇಹಿತರೆ. ದಯವಿಟ್ಟು ಆ ಲಿಂಕ್ ಮುಖಾಂತರ ನಿಮ್ಮ ಗ್ರಾಮ ಮತ್ತು ನಿಮ್ಮ ಹೋಬಳಿ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ನೀವು ಅದನ್ನು ಚೆಕ್ ಮಾಡಿ, ಪ್ರತಿಯೊಬ್ಬರಿಗೂ ಕೂಡ ನೀವು ತಾಲೂಕು ಕಚೇರಿಗೆ ಅಲಿಬೇಕಾದಂತ ಅವಶ್ಯಕತೆ ಇರಲ್ಲ. ತಾವು ಒಂದು ಸಂಪೂರ್ಣ ಮಾಹಿತಿಯನ್ನ ನೀಡಬಹುದು ಸ್ನೇಹಿತರೆ. ನೋಡಿ, ನಾನು ಕಾಟ್ ಮಾಡ್ತಿರ್ತಕ್ಕಂತ ಪ್ರತಿಯೊಂದು ಲೈನ್ಗಳನ್ನು ನೀವು ಗಮನವಿಟ್ಟು ಓದ್ಬೇಕು. ಯಾಕಂತಂದ್ರೆ ಅದು VA ಬಂದು ಮಾಡ್ತಕ್ಕಂತ ಸಂಪೂರ್ಣವಾದ ವಿವರಗಳು ಸರ್ವೇಯರ್ ಮತ್ತು VA ಜಂಟಿ ಒಂದು ಕಾರ್ಯದಲ್ಲಿ ಇದನ್ನು ಸಂಪೂರ್ಣ ಬರುತ್ತೆ. ತಾವು ಕೂಡ ಇದನ್ನ ಪ್ರಿಂಟ್ ತೆಗೆದುಕೊಂಡು ತಮ್ಮ ಬಳಿ ಇಟ್ಕೊಂಡ್ರೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋಕ್ಕಾಗಿ ತುಂಬಾ ಧನ್ಯವಾದಗಳು. ದಯವಿಟ್ಟು ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ಆಲ್ ಸೆಲೆಕ್ಟ್ ಮಾಡಿ. ಇಂತಹ ಹಲವಾರು ರೈತರಿಗೆ ಸಂಬಂಧಪಟ್ಟಂತ ಮನೆಯಲ್ಲೇ ಕುಳಿತು ಯಾವುದೇ ಕಚೇರಿಗೆ ಹೋಗದೇನೆ ರೈತರಿಗೆ ಸಂಬಂಧಪಟ್ಟಂತ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ನನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೋಬಹುದು ಅಂತ ಹೇಳ್ತಾ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.